ಸರ್ ಇದು 2.5 ಇಂಚಿನ ಪೈಪ್ ಇದು. 2.5 ಇಂಚಿಂದ? 2.5 ಇಂಚಿನ ಪೈಪ್ ಇದು. ಫುಲ್ ಬರ್ತಾ ಇದೆ 2.5 ಇಂಚಲ್ಲಿ. ಇದು ಎಷ್ಟಡಿ ಮೋಟ್ರು? ಇದು 500 ಅಡಿ ಸರ್. 500 ಅಡಿನ? 25 ಲೆಂತ್ ಬಿಟ್ಟಿರೋದು. 25 ಲೆಂತ್. 700 HP ಮೋಟ್ರು. 700 HP ಮೋಟ್ರು, 120 ಮೀಟ್ರು ಹೆಡ್. ಓಕೆ ಸರ್, ಇದು ಯಾವ ಬೋರು? ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಇದು ಎಷ್ಟು ಡೀಪ್ ಇದೆ, ಎಷ್ಟು ನೀರು ಬರುತ್ತೆ, ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್ ಇದು ಆಗಲವಾಡಿ ಕಲ್ಲೇಶಪ್ಪ ಅಂತ ಹೇಳಿ ಅವ್ರದ್ದು ಇದು. ಇವತ್ತ ಅವರು ಮಂಡಿ ವರ್ತಕರಾಗಿರೋದ್ರಿಂದ ಇವತ್ತ ಭಾನುವಾರ ಆ ಮಂಡಿಗೆ ಹೋಯ್ಯವ್ರೆ. ಅದರಿಂದನ ಅವ್ರ ರಿಲೇಷನ್ನವರು ಏನು ಕುಮಾರಯ್ಯ ಅಂತನ ಬಂದವ್ರು ಸರ್. ಇದು 500 ಅಡಿ 25 ಲೆಂತ್ ಬಿಟ್ಟವ್ರು ಸರ್. 500 ಅಡಿ ಕೆಲಸ ಮಾಡ್ತಾ ಐತೆ. ಅಲ್ಲಿ ಬರ್ತಾ ಇರೋ ನೀರು ಅದು 2.5 ಇಂಚಿನ ಪೈಪ್ ಅದು. ಅದರಿಂದ ಹಂಗೆ ಕಡಿಮೆ ಬಂದಂಗೆ ಕಾಣ್ತವೆ. ಅದು 2.5 ಇಂಚಿನ ಪೈಪಾಗಿ ಗೊತ್ತಾವ ಸರ್ ಅದು. ಸರ್ ಇದು ಎಷ್ಟು ಅಡಿಗೆ ನೀರು ಬಂತು ಮತ್ತೆ ಎಷ್ಟು ಇಂಚ್ ನೀರು ಬಿತ್ತು, ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್ ಇದು 500 ಅಡಿಗೆ ನೀರು ಬಿದ್ದಿರೋದು. ನಾವು 25 ಲೆಂತ್ ಬಿಟ್ಟಿದ್ದೀವಿ. ನೀರು ಎಷ್ಟಕ್ಕೆ ಸಿಕ್ಕಿದೋ ಅಷ್ಟಕ್ಕೆ ಬಿಟ್ಟಿದ್ದೀವಿ ಸರ್. ಇದು 1.5 ಇಂಚು ಲೆಂತ್ ಬಿಟ್ಟಿದ್ದೀವಿ ನಾವು ಸರ್. ನೀರು 2 ಇಂಚು ಪ್ರೆಷರ್ ಬರ್ತಾ ಇದೆ. 2.5 ಇಂಚು ಪೈಪಲ್ಲಿ ಪ್ರೆಷರ್ ಬರ್ತಾ ಇರೋದು 2 ಇಂಚು ಸರ್. ಕಂಟಿನ್ಯೂಸ್ ಆಗಿ ಆನ್ ಮಾಡಿದ್ರೆ ನೀರೇನು ಸಮಸ್ಯೆ ಆಗಲ್ವಾ? ಇಲ್ಲ ಸರ್, ನೀರಿದ್ರೆ ಏನು ಪ್ರಾಬ್ಲಮ್ಮೇ ಇಲ್ಲ. 2 ಇಂಚು ಮಿನಿಮಮ್ ಒಂದು ಸಾಯಂಕಾಲ ತನಕ ಬರ್ತಾನೆ ಇರುತ್ತೆ. 5 ಗಂಟೆ ತನಕ ಬರುತ್ತೆ. ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 5 ಗಂಟೆ ತನಕ ಬರ್ತಾನೆ ಇರುತ್ತೆ. ಎಷ್ಟು ಎಕರೆ ಜಮೀನು ಇದೆ ಇಲ್ಲಿ ಸರ್? ಇದು 5 ಎಕರೆ. ಎಲ್ಲ ಅಡಿಕೆ ಗಿಡನೇ. 5 ಎಕರೆಗೂ ಇದೊಂದೇ ಬೋರ್ ಮೇಂಟೈನ್? 2 ಇದಾವೆ. 2 ಬೋರ್ ಮೇಂಟೈನ್. 2 ಬೋರ್ ಮೇಂಟೈನ್ ಮಾಡ್ತಾವೆ. ಸೋಲಾರ್ ಹಾಕ್ಸಿದ್ಮೇಲೆ ನಿಮ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಸೋಲಾರ್ ಹಾಕಿಸಿದ್ಮೇಲೆ ನಾವು ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ನೈಟ್ ಹೊತ್ತು ಕರಡಿ ಕಾಟ ಇರಲ್ಲ, ಹಂದಿ ಕಾಟ ಇರಲ್ಲ. ನಮ್ಗೆ ಯಾವಾಗ ಬೇಕೋ ಬೆಳಿಗ್ಗೆ ಹೊತ್ತು ಬರ್ಬೋದು. ನಮ್ಗೆ ಎಷ್ಟೊತ್ತು ಬೇಕೋ ಸ್ಟಾರ್ಟ್ ಮಾಡ್ಕೊಬೋದು, ಆನ್ ಮಾಡ್ಕೊಬೋದು, ನೀರು ಹಾಯಿಸ್ಕೊಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಸಾಯಂಕಾಲ ಅಂದ್ರೆ ಕರಡಿ ಕಾಟ ಏನ್ ಬೇಕಾದ್ರೂ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಇದನ್ನ ಹಾಕ್ಸಿದ್ಮೇಲೆ ನಮ್ಗೆ ಒಳ್ಳೆ ಅನುಕೂಲ ಆಗ್ತಾ ಐತೆ. ನಮ್ಗೆ ಈ ತರ ಅಂತ ಗೊತ್ತಿರ್ಲಿಲ್ಲ. ನಾವೀಗ 80,000 ದುಡ್ಡು ಕಟ್ಟಕ್ ಹೋದಾಗ ಬರುತ್ತೋ ಇಲ್ವೋ ಗೌರ್ಮೆಂಟ್ ಕಡೆಯಿಂದ, ಇದೇನು ಸುಮ್ನೆ ಏನು ಅಂತ ನಾವು ಲೇಜಿ ಮಾಡ್ಕೊಂಡಿದ್ವು. ಇವ್ರು ಫೋನ್ ಮಾಡಿದಾಗ ನಮ್ಗೆ ಬಂದೈತ್ ಕಣಪ್ಪ ನಿಮ್ಗೆ ಅಂತ ಭಾರಿ ಖುಷಿ ಆಯ್ತು. ಬಂತಲ್ಲ, ನಾವು ಇಷ್ಟೊಂದು ಪ್ರೆಷರ್ ಬರುತ್ತೆ ಅಂತ ಸೋಲಾರ್ ಅಲ್ಲಿ ಯಾವ್ದೇ ಕಾರಣಕ್ಕೂ ತಿಳ್ಕೊಂಡಿರ್ಲಿಲ್ಲ. ನಮ್ದು ರಿಯಲಿ ನಾವು ಕಣ್ಮುಂದೆ ನೋಡ್ದಾಗ್ಲೇ ನಮಗೆ ಗೊತ್ತಾಗಿದ್ದು ಸೋಲಾರ್ ಹಿಂಗ್ ಕೆಲಸ ಮಾಡುತ್ತೆ ಅಂತ. ಎಲ್ಲ ರೈತರು ಹಾಕಿಸ್ಕೊಬಹುದು ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಚೆನ್ನಾಗ್ ಬರುತ್ತೆ, ಒಳ್ಳೆ ಇದೈತೆ. ನಮ್ದು ಬಿಟ್ಟು ಅಲ್ಲಿ 10 ದಿವಸ ಆಗೈತೆ. 10 ದಿವಸದಿಂದ ಓಡ್ತಾನೆ ಐತಿ. ಏನು ಪ್ರಾಬ್ಲಮ್ ಇಲ್ಲ. ಕ್ಲೀನಾಗಿ ಹಾಕಿಸ್ಕೊಬಹುದು, ಆರಾಮಲ್ಲಿ ಹಾಕಿಸ್ಕೊಬಹುದು. ನೈಟ್ ಹೊತ್ತು ಏನು ಇದಿರಲ್ಲ. ಇಲ್ಲಿ ಬೆಟ್ಟ ಗುಡ್ಡ ಆಗಿರೋದ್ರಿಂದವ ಇಲ್ಲಿ ಕಾಡು ಪ್ರಾಣಿಗಳು ಹಾವಳಿ ಜಾಸ್ತಿ. ಅದರಿಂದನ ನೈಟು ಎಲ್ಲ ಇಲ್ಲಿ ಬರಕ್ ಆಗಲ್ಲ. ಅದರಿಂದ ಇಲ್ಲೇ ಎಲ್ಲ ರೈತರುಗಳಿಗೆ ಬಹಳ ಅನುಕೂಲ ಆಗೈತಿ. ನಮ್ಮ ಒಬ್ಬ ವೀಕ್ಷಕರು ಒಂದು ಕ್ವಶನ್ ಕೇಳಿದ್ರು. ಅವ್ರದ್ದು 650 ಅಡಿಗೆ ನೀರ್ ಬಿದ್ದಿದೆ, ಆದ್ರೆ ಅದನ್ನ ಆನ್ಲೈನ್ ಅಲ್ಲಿ ಅರ್ಜಿ ಹಾಕಕ್ ಹೋದ್ರೆ ಇದು ತಗೊಳಲ್ಲ ಅಂತ ಇದಾರೆ. ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್ 650 ಅಡಿ 600 ಅಡಿ ಈಗ 25 ಲೆಂತ್ ಬಿಟ್ಟಿದೀವಿ. ಈ ಬರೋ ಪ್ರೆಷರ್ಗೆ ಇನ್ನೂ 5 ಲೆಂತ್ ಬಿಟ್ಟರು ಕೆಲಸ ಮಾಡ್ತೈತಿ. ಇದು 120 ಮೀಟರ್ ಏನು ಹೆಡ್. ಇದು ಏನ್ ತೊಂದ್ರೆ ಇಲ್ಲ. 600 ಅಡಿ ಬಿಟ್ಕೋಬಹುದು. ನಾನ್ ನೋಡಿರೋದ್ರಿಂದ, ನಾನ್ ಬಿಟ್ಟಿರೋದ್ರಿಂದ 600 ಅಡಿ ಬಿಟ್ಕೋಬಹುದು. ಅವರು ಅರ್ಜಿನೇ ತಗೊಂತಾ ಇಲ್ಲ. ಅರ್ಜಿ ತಗೊಂತಿಲ್ಲ ಅಂತಂದ್ರೆ ಹಿಂಗ ಯಾರ ನಮ್ಮಂತ ಕಂಪ್ನಿಗಳಿಗೆ ಪಾಣಿ, ಆಧಾರ್ ಕಾರ್ಡು, ಫೋನ್ ನಂಬರು, ಜಮೀನಿಂದು ಫೋನ್ ನಂಬರು, ಪಾಣಿ, ಆಧಾರ್ ಕಾರ್ಡ್ ಕೊಟ್ರೆ ಅದು ನಡೀತೈತಿ ಸರ್. ಅದು ಅಂದ್ರೆ ನೀವು ಮಾಡಿಸ್ಕೊಡ್ತೀವಿ? ನಾವು ಮಾಡಿಸ್ಕೊಡ್ತೀವಿ. ಅದು ಆನ್ಲೈನ್ ಓಪನ್ ಆದಾಗ, ಈಗಲ್ಲ, ಈಗ ನಿಂತೋಯೈತೆ, ಈಗಲ್ಲ, ಅದು ಓಪನ್ ಆದಾಗ ನಾವು ಮಾಡಿಸ್ಕೊಡ್ತೀವಿ. ನಾವು ಇವರೆಲ್ಲ ಡೈರೆಕ್ಟ್ ನಾವು ತಗೊಂಡು ಮಾಡಿಸ್ಕೊಟ್ಟಿರೋದು. ಅಂದ್ರೆ ನಿಮ್ ಮುಖಾಂತರನೇ? ನಮ್ಮ ಮುಖಾಂತರಲ್ಲೇ ಅರ್ಜಿ ಹಾಕ್ಸಿ ನಾವು ಮಾಡಿಸ್ಕೊಟ್ಟಿರೋದು. ಇವ್ರು ಯಾರು ಆನ್ಲೈನ್ ಅಲ್ಲಿ ಇವ್ರು ಹೋಗಿ ಸೈಬರ್ ಸೆಂಟ್ರಿಗೆ ಹೋಗಿ ಎಲ್ಲೂ ಹಾಕಿಲ್ಲ. ನನ್ನ ಹತ್ರ ಪಾಣಿ, ಆಧಾರ್ ಕಾರ್ಡು ಹಾಕಿಲ್ಲ. ಇವ್ರ ಹತ್ರನೇ ಹೋಗಿ ನಾವು ಹಿಂಗೆ ಕಟ್ಬೇಕಣಪ್ಪ 81,817 ರೂಪಾಯಿ ಹೇಳಿರು. GPS ಮಾಡಿ 1 ವಾರಕ್ಕೆ ಬಂದು ದುಡ್ಡು ಕಟ್ಟಿ ಬಂದೈತ್ ಕಣಪ್ಪ, ನಿಮಗೆ ದುಡ್ಡು ಕಟ್ರಿ ಅಂತ ಹೇಳಿರು. 1 ವಾರಕ್ಕೆ ದುಡ್ಡು ಕಟ್ಟಿವು. 1 ತಿಂಗಳಿಗೆ ಕರೆಕ್ಟ್ ಆಗಿ ನಮಗೆ ಬಂತು. ಅಂದ್ರೆ ಇದ್ರಲ್ಲಿ ಯಾವ್ದೇ ಮೋಸ ಇಲ್ಲ ಅಂತ ಹೇಳ್ತಾರೆ? ಮೋಸ ಯಾವ್ದು ಇಲ್ಲ ಸರ್.
ಅಂದ್ರೆ ನೀವು ಹಾಕ್ಸಿರೋ ಒಂದು ಬೋರ್ವೆಲ್ಗೆ ಕನೆಕ್ಷನ್ಗೆ ಒಳ್ಳೆ ನೀರ್ ಕೊಡ್ತಾ ಒಳ್ಳೆ ಇದೆ ನೀರು ಸೋಲಾರ್. ಕೊಡ್ತಾ ಇದೆ. ಸರ್ ಇಲ್ಲಿ ನಮ್ ಲೋಕಲ್ ಆಗೆ ಈಗ ರೈತರುಗಳಿಗೆ ಕೆಲವರಿಗೆ ಏನೋ ನಂಬಿಕೆ ಸಾಲದು. ನಾನು ಇಲ್ಲಿ ಲೋಕಲ್ ಆಗಿರೋದ್ರಿಂದನ ನಾನೇ ಅವ್ರಿಗೆ ನಂಬಿಕೆ. ಈಗ ಜನಕ್ಕೆ ಎಲ್ಲಾರ್ಗು ಗೊತ್ತಾಗ್ತಾ ಐತೆ, ಓ ಇದು ಮೋಸ ಆಗಲ್ಲ. ಕಂಪ್ನಿ ಪರವಾಗಿ ನೀವು ನಿಂತು ನಾವು ನಿಂತು ನೋಡಿ, ನಾನ್ ಜವಾಬ್ದಾರಿ. ಅಕಸ್ಮಾತ್ ಎಂದಾರ ಬರ್ಲಿಲ್ಲ ಅಂದ್ರೆ ನಾನ್ ಅದಕ್ ದುಡ್ಡಿಗೆ ಏನೋ ಶ್ಯೂರಿಟಿ ನಾನೇ ಅಂತ ಹೇಳಿ ಕೆಲವರು ರೈತರುಗಳಿಗೆಲ್ಲ ಹೇಳಿ ನಾನು ಹಾಕ್ಸಿದ್ದೆ ಸರ್. ಯಾಕೆಂದ್ರೆ ಅದಕ್ಕೆ ನನಗೆ ಗ್ಯಾರಂಟಿ ಇತ್ತಲ್ಲ. ಹಂಗಾಗಿ ನಾನೊಬ್ಬ ಕಂಪ್ನಿನಾಗಿ ನನಗೆ ಗ್ಯಾರಂಟಿ ಇತ್ತು, ಹಾಕ್ರಿ ನಾನಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಇದು ಹಾಕ್ಸಿದ್ದೆ ಸರ್. ಎಲ್ಲಾರ್ಗು ಮಾಡಿಸ್ಕೊಟ್ಟಿದೀನಿ ಸರ್. ನಿಮ್ ನಂಬರ್ ಕೊಡಿ, ಮತ್ತೆ ನಮ್ಮ ಹಲವಾರು ರೈತರಿಗೆ ಸಂದೇಹಗಳಿರುತ್ತೆ, ಅದನ್ನ ಪರಿಹರಿಸ್ಕೊಳೋದಕ್ಕೆ ನಿಮ್ಗೆ ಕಾಲ್ ಮಾಡಬಹುದಾ? ಮಾಡ್ಬೋದು ಸರ್, ಮಾಡ್ಬೋದು. ಅನಿವಾರ್ಯ. ನಾನೇನಾರ ಬಿಸಿ ಇದ್ದು ಯಾಕೆಂದ್ರೆ ಈಗ AWA ಆಫೀಸು ಅಲ್ಲಿ ಇಲ್ಲಿ ಎಲ್ಲ ನಾನು ಹೋಗ್ತಾ ಇರ್ತೀನಿ. ಆ ಟೈಮಲ್ಲಿ ಏನಾರ ಫೋನ್ ತೆಗಿದಲೇ ಇದ್ರೆ ಒಂದು ಅರ್ಧ ಗಂಟೆ ಬಿಟ್ಕೊಂಡು ನಾನೇ ಮಾಡ್ತೀನಿ. ಅಕಸ್ಮಾತ್ ನಾನು ಮಾಡ್ಲಿಲ್ಲ ಅಂತಂದ್ರೆ ನೀವೇ ಮಾಡಿ, ಇನ್ನೊಂದ್ಸತಿಯ ನಾನು ಸಲಹೆ ಕೊಡ್ತೀನಿ ಸರ್. ನಿಮ್ಮ ಫೋನ್ ನಂಬರ್ ಹೇಳಿ ಸರ್. 8971960070. ಇನ್ನೂ ಒಂದ್ಸತಿ ಹೇಳ್ತೀನಿ, 8971960070 ನನ್ನ ಫೋನ್ ನಂಬರು. ಯಾವುದೇ ಟೈಮಲ್ಲಿ ಕಾಲ್ ಮಾಡಿ ಮಾತಾಡ್ತೀನಿ. ಆದಷ್ಟು ಸಂಜೆ ಹೊತ್ತು ಮಾಡಿರೆ ಒಂದು 7 ಗಂಟೆ ಮೇಲೆ ಒಂದು 11 ಗಂಟೆ 12 ಗಂಟೆ ತನಕ ಬೇಕಾದ್ರೆ ನಾನು ನಿಮಗೆ ಸಲಹೆ ಕೊಡ್ತೀನಿ. ನೀರು ತೋರಿಸ್ತೀವಿ ಬನ್ನಿ. ಅಲ್ಲೇ ನಿಂತ್ಕೋಬೇಕು, ಇಲ್ಲ ಅಲ್ಲೇ ನೆನ್ಕೊಂಬಿಟ್ಟೈತೆ. ಸರ್ ಎಷ್ಟು ಇಂಚು ನೀರು ಬರ್ತಾ ಇದೆ ಸರ್? ಇದು ಚೆನ್ನಾಗಿ ಫ್ರೆಷರ್ ಆಗಿ 2 ಇಂಚ್ ಬರ್ತೈತೆ. ಇದು 2.5 ಇಂಚಿಂದು ಪೈಪ್ ಇದು ಎಡ್ಡಿದು. ಆದ್ರಿಂದನ 2 ಇಂಚ್ ನೀರು ಫೋರ್ಸ್ ಆಗಿ ಗೊತ್ತಾಯ್ತು ಸರ್, ಚೆನ್ನಾಗಿ ಗೊತ್ತಾಯ್ತು. ಯಾಕಂದ್ರೆ ಈ ಬೋರಲ್ಲಿ ಇರೋದೇ ಅಷ್ಟು ನೀರು ಸರ್. ಇದ್ರಾಗ ಜಾಸ್ತಿ ಸಿಕ್ಕಿಲ್ಲ, 2 ಇಂಚ್ ಸಿಕ್ಕಿರೋದು. ಆ 2 ಇಂಚ್ ನೀಟಾಗಿ ಗೊತ್ತಾಯ್ತು ಸರ್. ಇಷ್ಟೇ ನೀರು ಸಾಯಂಕಾಲದವರೆಗೂ ಕಂಟಿನ್ಯೂಸ್ ಕಂಟಿನ್ಯೂಸ್ ಆಗಿ ಬರುತ್ತೆ ಸರ್. ಇಷ್ಟೇ ನೀರು ಬರುತ್ತೆ ಸಾಯಂಕಾಲ ತನಕ. 5 ಗಂಟೆ ಮೇಲೆ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ, 5:15 6 ಗಂಟೆ ಆಫ್ ಆಗುತ್ತೆ ಸರ್. ಸರ್ ಇಷ್ಟೊತ್ತು ನಮ್ಮ ರೈತರಿಗೆ ಒಳ್ಳೆ ಮಾಹಿತಿ ಕೊಟ್ರಿ ನಮ್ಮ ಕೃಷಿ ದಾರಿ ಚಾನಲ್ ಮುಖಾಂತರ. ಸರ್ ಈಗ ನೋಡ್ರಿ, ಇಲ್ಲೊಬ್ರು ರೈತರು ನಮ್ಮ ಹತ್ರನೇ ಬಂದವ್ರೆ. ಈಗ ನಾವು ಅರ್ಜಿ ಹಾಕಿರೋವು ನಾವಿನ್ನೂ ಅಮೌಂಟ್ ಕಟ್ಟಿಲ್ಲ. ನೋಡ್ರಿ, ನಿಮ್ ಹೆಸರು ಏನೇನ್ರಿ? ತಿಮ್ರಾಯಪ್ಪ ಅಂತನ. ಇಲ್ಲೇ ಲೋಕಲ್ ಏನೋ ವಿಲೇಜ್ ಫಾರ್ಮರ್ಸ್ ಇವರು ರೈತರು. ಈಗ ಬಂದು ನಮ್ಮನ್ನ ಕೇಳ್ತಾವ್ರೆ, ಈಗ ನಾವು ಅರ್ಜಿ ಹಾಕಿದೀವಿ, ನಾವಿನ್ನೂ ದುಡ್ಡು ಕಟ್ಟಿಲ್ಲ, ಅವೇನಾರ ಮುಂದೆ ಮಾಡ್ಬೋದಾ ಅಂತವ. ಖಂಡಿತ ಮಾಡ್ಬೋದು, ಅದೇನು ಆಗಿರಲ್ಲ. ನಿಮ್ದೇನು ಅರ್ಜಿ ವಜಾ ಆಗಿರಲ್ಲ, ಏನಿಲ್ಲ, ಕ್ಯಾನ್ಸಲ್ ಆಗಿರಲ್ಲ. ಜೂನ್ ನೆಕ್ಸ್ಟ್ ಓಪನ್ ಆದಾಗ ಏನೋ ಯಾವ ಕಂಪ್ನಿ ನೀವು ಯಾವ ವೆಂಡರ್ ಸೆಲೆಕ್ಷನ್ ಮಾಡಿರ್ತೀರಾ ಆ ವೆಂಡರ್ನರು ನಿಮಗೆ ಫೋನ್ ಮಾಡ್ತಾರೆ. ಅವತ್ತಿನ ದಿವಸ ನೀವು ದುಡ್ಡು ಕಟ್ಕೋಬಹುದು. ರೈತರಿಗೆ 1 ದಿನ 2 ದಿನ 8 ದಿನ ಅವಕಾಶ ಕೊಟ್ರೆ ದುಡ್ಡು ಹೊಂಚೋದು ಬಹಳ ತೊಂದರೆ ಇರುತ್ತೆ. 1 ತಿಂಗಳು ಅವಕಾಶ ಕೊಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಂತೀವಿ ಸರ್. ಈ ಸತಿ ರೈತರುಗಳಿಗೆ ಅದೇ 4 ದಿನದೊಳಗೆ ಕ್ಲೋಸ್ ಮಾಡಿದಿರಾ? ರೈತರುಗಳಿಗೆ ಅದೇ ಈ ಸತಿ ಪ್ರಾಬ್ಲಮ್ ಆಗಿದ್ದು. 8 ದಿನ ಇದ್ದಂಗೆ ನಮ್ಮ ಗೌರ್ಮೆಂಟ್ ಕಂಪ್ನಿಯವ್ರಿಗೆ ಮಾಹಿತಿ ಕೊಡ್ತು. 30ನೇ ತಾರೀಕಿಗೆ ಅಮೌಂಟ್ ಕಟ್ಟಕ್ಕೆ ಲಾಸ್ಟ್ ಡೇಟ್ ಅಂತವ. ನಾವು ರೈತರುಗಳಿಗೆ ಹೇಳಿವು. ರೈತರುಗಳು ಆ ಟೈಮಲ್ಲಿ 8 ದಿವಸದೊಳಗೆ ಟೈಮಲ್ಲಿ ದುಡ್ಡು ಕೆಲವರು ಹೊಂಚ್ಕೊಂಡ್ಲಿಲ್ಲ, ಅಡ್ಜಸ್ಟ್ ಮಾಡಕ್ ಆಗ್ಲಿಲ್ಲ ಹತ್ರ. ಯಾಕೆಂದ್ರೆ ರೈತರುಗಳು ಏನೋ ದುಡ್ಡಿರೋ ರೈತರುಗಳೇನೋ ಕಟ್ಕೊಂಡ್ರು, ದುಡ್ಡಿಲ್ದರು ಬಡವರು ಬಗ್ರು ರೈತರುಗಳು ಕಟ್ಲಿಲ್ಲ. ಈಗಲೂ ತೀರಾ ಬಡವರುಗಳು ಈಗಲೂ ಕಟ್ಟಕ್ ಆಗಿಲ್ಲ ಸರ್. ಮುಂದೆ ಗೌರ್ಮೆಂಟು ಆ ಕಟ್ಟ ಇದನ್ನ ಡೇಟಾ ಒಂದು 15-20 ದಿನ ಇದ್ದಂಗೆ ಹೇಳ್ಬಿಟ್ರೆ ಒಂದ್ ಸ್ವಲ್ಪ ರೈತರಿಗೆ ಅನುಕೂಲ ಆಗುತ್ತೆ ಸರ್. ಅವ್ರ ಪರವಾಗಿ ಅವ್ರಿಗೆ ನೀವು ಇವರು ಕಂಪ್ನಿಯಿಂದ ನೀವು ತಿಳಿಸಿರಿ, ಅವ್ರು ತಿಳಿಸಬತ್ತಿ ನಮಗೆ 4-5 ದಿನ ಅವ್ರ ಬಿಸಿ ಮೇಲೆ ರೈತರು ಮುಟ್ಟ ಹೊತ್ತಿಗೆ 7-8 ದಿನ ಕಾಣಿತೈತಿ. 1 ತಿಂಗಳು ಅವಕಾಶ ಕೊಡ್ಬೇಕು ಅಂತ ಹೇಳಿ ನಾವು ಕಳಕಳಿಯಿಂದ ಕೇಳ್ಕೊಂತ ಇದ್ದೀವಿ ಸರ್. 1 ತಿಂಗಳ ಅವಕಾಶ ಕೊಡ್ಬೇಕು. ಈಗ ಅಡಿಕೆ ಇರುತ್ತೆ, ಒಣಗಿರಲ್ಲ, ಬಿಸೋದಿರುತ್ತೆ. ಒಬ್ಬ ರೈತರಿಗೆ ಕೇಳಿರ್ತೀವಿ, ಯಾರೋ ಫೈನಾನ್ಸ್ ಆಗಿ ಕೇಳಿರ್ತೀವಿ, ಅದು ಏನು ಅಡ್ಜಸ್ಟ್ ಆಗಿರಲ್ಲ. ಅದರಿಂದ ಎಷ್ಟೋ ಜನ ಅಮೌಂಟ್ ಕಟ್ಟಿಲ್ಲ ಸರ್. ಅರ್ಜಿ ಆಗೈತೆ, GPS ಆಗೈತೆ, ಎಲ್ಲ ಆಗೈತೆ. ಅದರಿಂದ ಇನ್ನ ಎಷ್ಟೋ ಜನ ನಿಂತವ್ರೆ. ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಹೇಳ್ಕೊಂತೀವಿ ಸರ್. ಗೌರ್ಮೆಂಟ್ಗೆ ಹೇಳೋದು ಇಷ್ಟೇ, ರೈತರುಗಳು ಈಗ ನಮ್ಮ ಏನೇನೋ ಎಲ್ಲ ಇರ್ತವೆ, ಯಾರಿಗ ಫೈನಾನ್ಸ್ನವ್ರಿಗೆ ಹೇಳಿರ್ತಾರೆ, ಎಲ್ಲ ಬಡ್ಡಿಗೆ ಹೇಳಿರ್ತೀವಿ. ಅವ್ರು ಕೊಡೋಕ್ಕೂ 8 ದಿನ ಆಗುತ್ತೆ. ಆ 8 ದಿನದೊಳಗೆ
ದುಡ್ಡು ಕಟ್ಟಕ್ಕೆ ಕೊಟ್ಟಿರೋ ಟೈಮು ಮುಗಿದೋತು ಅಂತಂತಂದ್ರೆ ಅವರು ಇನ್ನು ದುಡ್ಡು ಕಟ್ಟಿರಲ್ಲ. ಆದ್ರಿಂದ ಪ್ರಾಬ್ಲಮ್ ಆಯ್ತು. ಎಷ್ಟೋ ಚಿಕ್ಕ ಬಡ ರೈತರುಗಳಿಗೆ ಇದು ಪ್ರಾಬ್ಲಮ್ ಆಯ್ತೆ. ನೆಕ್ಸ್ಟ್ ಓಪನ್ ಆದಾಗ ಒಂದ್ 20 ದಿನ ತಿಂಗಳಿದ್ದಂಗೆ ಇಷ್ಟನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ ಅಂತಂದ್ರೆ ಬಡ ರೈತರುಗಳು ಕಟ್ಟಿಕೊಳ್ಳಕ್ಕೆ ಒಳ್ಳೇದಾಗುತ್ತೆ ಸರ್. ಹಂಗೆ ಸರ್ ಏನ್ ಮಾಡ್ತಾ ಇದಾರೆ ಈಗ ರೈತರಲ್ಲಿ? ಸರ್ ಇದು ಧೂಳಾಗಿತ್ತು, ಹಿಂಗ ಒಂದ್ 20 ದಿನ ತಿಂಗಳಿಗೆ ಒಂದ್ಸತಿ ಧೂಳಾದಾಗ ಆಗ ಹಂಗೆ ಒಂದ್ ಸ್ವಲ್ಪ ನೀರ್ ಬಿಟ್ಕೊಂಡು ವಾಶ್ ಮಾಡ್ಕೊಂಡ್ರೆ ವಾಶ್ ಮಾಡ್ಕೋಬೇಕು ಸರ್. ರೈತರಿಗೆ ಅದೊಂದು ಸಲಹೆ ಕೊಡ್ತೀವಿ ನಾವು. ಅಂದ್ರೆ ಹೆಚ್ಚಿಗೆ ಧೂಳು ಕೂತ್ಕೊಂಡ್ರೆ ಪವರ್ ಕಮ್ಮಿ, ಪವರ್ ಕಡಿಮೆ ಆಗುತ್ತೆ ಅಂತ. ಹಂಗಾಗಿ ಒಂಚೂರು ಧೂಳು ಹೋಗುತ್ತೆ ಸರ್ ಆತರ ನೀರ್ ಬಿಟ್ರಿ. ಒಂದ್ 15 ದಿವಸಕ್ಕೊಂದ್ಸರಿ ನೀರ್ ಬಿಟ್ಟು ಒಂದ್ ತಿಂಗಳಿಗೆ ಒಂದ್ಸತಿ ರೋಡ್ ಸೈಡ್ ಆದ್ರೆ ಒಂದ್ 15 ದಿನಕ್ಕೆ ಒಂದ್ಸತಿ, ಎಲ್ಲಾರ ಹೊರಗಡೆ ಸೈಡ್ ಆದ್ರೆ ಒಂದ್ 20 ದಿನಕ್ಕ ತಿಂಗಳಿಗೆ ಒಂದಿನ ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಮೋಟರ್ ಮೇಂಟೆನೆನ್ಸ್ ಏನಿರಲ್ಲ, ಬರೀ ಪ್ಯಾನಲ್ ಮಾತ್ರ. ಮೋಟ್ರು ಮೇಂಟೆನೆನ್ಸ್ ಏನು ಇರಲ್ಲ ಸರ್. ಪ್ಯಾನಲ್ ಒಂದ ಈ ತರ ಇದು ಮಾಡ್ಕೋಬೇಕು. ಏನಾರ ಪ್ರಾಬ್ಲಮ್ ಆದ್ರೆ ಗ್ಯಾರಂಟಿ ಏನಾರ ಇರುತ್ತಾ? 25 ವರ್ಷ ಕಂಪ್ನಿ ಕಡೆಯಿಂದ ವಾರಂಟಿ ಇರುತ್ತೆ. ಏನೋ ಪ್ಯಾನಲ್ಗೆ, ಸೋಲಾರ್ ಸಿಸ್ಟಮ್ಗೆ, ಏನೋ ಬೋರ್ವೆಲ್ ಬಿಡೋದಕ್ಕೆ, ಮೋಟ್ರಿಗೆ, ಪಂಪ್ಗೆ ಎಲ್ಲವ 5 ವರ್ಷ ಗ್ಯಾರಂಟಿ ಇರುತ್ತೆ. ಪೀಸ್ ಟು ಪೀಸ್ ಚೇಂಜ್ ಇರುತ್ತೆ ಏನಾರ ಆದ್ರೆ. ಧನ್ಯವಾದ ಸರ್, ಇದುವರೆಗೂ ಒಳ್ಳೆ ಮಾಹಿತಿಯನ್ನ ಕೊಟ್ರಿ. ನಮ್ಮ ವೀಕ್ಷಕರು ನಿಮಗೆ ಕಾಲ್ ಮಾಡಿ ಅವ್ರಿಗೆ ಇರ್ತಕ್ಕಂತ ಸಮಸ್ಯೆಗಳನ್ನ ಬಗೆಹರಿಸ್ಕೊಡಿ ಅಂತ ಕೇಳ್ತಾ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾರೆ. ನಿಮಗೂ ಧನ್ಯವಾದಗಳು ಸರ್.